ಹಾಯ್ ಹಲೋ ನಮಸ್ಕಾರ, ಪಿಕ್ಚರ್ ಟಾಕೀಸ್ಗೆ ಸ್ವಾಗತ. ಮೊದಲಿಗೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವ್ರಿಗೆ ಹ್ಯಾಪಿ ಬರ್ತ್ಡೇ ಅಂದಮೇಲೆ ಪಾರ್ಟಿ ಗಿಫ್ಟು ಎಲ್ಲ ಇರಲೇಬೇಕಲ್ಲ ಗುರು. ಆದರೆ ಇಲ್ಲಿ ಬರ್ತ್ಡೇ ಮಾಡ್ಕೊಂಡವರು ಗಿಫ್ಟ್ ತಗೋತಾ ಇಲ್ಲ, ಅವರ ಅಭಿಮಾನಿಗಳಿಗೆ ಭರ್ಜರಿ ಗಿಫ್ಟ್ನ ಕೊಡ್ತಾ ಇದ್ದಾರೆ. ಬರ್ತ್ಡೇ ಪ್ರಯುಕ್ತ 3 ಧಮಾಕ ಗಿಫ್ಟ್ನ ಕಿಚ್ಚ ತಮ್ಮ ಫ್ಯಾನ್ಸ್ಗೆ ಕೊಡ್ತಿದ್ದಾರೆ. ಬನ್ನಿ ಕಿಚ್ಚ ಯಾವ್ಯಾವ ಗಿಫ್ಟ್ನ ಕೊಡ್ತಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಫಸ್ಟ್ ಗಿಫ್ಟ್ ಬಂದಿದ್ದು K47 ಸಿನಿಮಾ ಕಡೆಯಿಂದ. ಸತ್ಯಜ್ಯೋತಿ ಪ್ರೊಡಕ್ಷನ್ನಲ್ಲಿ ಬರ್ತಾ ಇರೋ ಈ ಸಿನಿಮಾದ ಟೈಟಲ್ ಟೀಸರ್ ರಿಲೀಸ್ ಆಗಿದೆ. ಮ್ಯಾಕ್ಸ್ ಫೇಮ್ನ ವಿಜಯ್ ಕಾರ್ತಿಕೇಯ ಡೈರೆಕ್ಟ್ ಮಾಡಿರೋ ಈ ಸಿನಿಮಾದ ಟೈಟಲ್ ಬಂದು ಮಾರ್ಕ್ ಅಂದರೆ ಮ್ಯಾಡ್, ಆಟಿಟ್ಯೂಡ್, ರೂತ್ಲೆಸ್ ಕಿಂಗ್ ಅನ್ನೋ ಫುಲ್ ಫಾರ್ಮ್ನ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಸುದೀಪ್ ಅವರ ಪಾತ್ರದ ಹೆಸರು ಅಜಯ್ ಮಾರ್ಕಂಡೇಯ ಅಂತ. ಟೈಟಲ್ಲು ಮಾಸ್ ಆಗಿದೆ. ಸುದೀಪ್ ಅವರ ಪಾತ್ರದ ಲುಕ್ ಕೂಡ ಮಾಸ್ ಆಗಿದೆ, ಸಖತ್ ರಗಡಾಗೂ ಇದೆ. ಹಾಗೆ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಕೂಡ ರಿಲೀಸ್ ಆಗಿದೆ. ಟೈಟಲ್ ಟೀಸರ್ ಪೋಸ್ಟರ್ ನೋಡಿದ್ರೆ ಇದು ಮ್ಯಾಕ್ಸ್ ಥರನೇ ಔಟ್ ಆ್ಯಂಡ್ ಔಟ್ ಫ್ಯಾನ್ ಫೀಸ್ಟ್ ಸಿನಿಮಾ ಆಗೋ ಥರ ಕಾಣ್ತಾ ಇದೆ. ಒಟ್ಟು 100 ಡೇಸ್ ಶೂಟಿಂಗ್ ಪ್ಲ್ಯಾನಲ್ಲಿರೋ ಈ ಸಿನಿಮಾದ ಶೂಟಿಂಗ್ ಪ್ರೋಗ್ರೆಸ್ಸಲ್ಲಿದೆ. ಸದ್ಯಕ್ಕೆ 60ರಿಂದ 65 ದಿನ ಶೂಟಿಂಗ್ ಮುಗಿದಿದ್ದು 60% ಶೂಟಿಂಗ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಈಗ ಶೂಟಿಂಗ್ ಚೆನ್ನೈನಲ್ಲಿ ನಡೀತಾ ಇದ್ದು ಚೆನ್ನೈನಲ್ಲಿ ಇನ್ನೂ 20 ದಿನ ಶೂಟಿಂಗ್ ಬಾಕಿ ಇದೆ. ಫೈನಲ್ ಶೆಡ್ಯೂಲ್ ಬೆಂಗಳೂರಿನಲ್ಲಿ ನಡೆಯುತ್ತೆ. ಅಕ್ಟೋಬರ್ನಲ್ಲಿ ಶೂಟಿಂಗ್ ಮುಗಿಸಿ ಕ್ರಿಸ್ಮಸ್ಗೆ ಸಿನಿಮಾ ರಿಲೀಸ್ ಮಾಡೋ ಪ್ಲ್ಯಾನ್ ಸಿನಿಮಾ ಟೀಮ್ಗಿದೆ. ಅದೇ ತಿಂಗಳು 12ಕ್ಕೆ ಡೆವಿಲ್, ಹಾಗೆ 25ಗೆ 45 ಸಿನಿಮಾಗಳು ಬೇರೆ ಬರ್ತಾ ಇವೆ. ಸೊ ಟಫ್ ಕಾಂಪಿಟೇಷನ್ ಇರುತ್ತೆ ಡಿಸೆಂಬರಲ್ಲಿ. ಮ್ಯಾಕ್ಸಲ್ಲಿ ಸುದೀಪ್ ಅವರದ್ದು ಅರ್ಜುನ್ ಮಹಾಕ್ಷಯ್ ಅನ್ನೋ ಪೊಲೀಸ್ ಪಾತ್ರ, ಮಾರ್ಕಲ್ಲಿ ಅಜಯ್ ಮಾರ್ಕಂಡೇಯ ಅನ್ನೋ ಪಾತ್ರ. ಇದು ಕೂಡ ಪೊಲೀಸ್ ಪಾತ್ರನೇ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಈ ಮಾರ್ಕು ಆ ಮ್ಯಾಕ್ಸ್ಗೂ ಏನಾದರೂ ಸಂಬಂಧ ಇದೆಯಾ? ಅದಕ್ಕೆ ಸಿನಿಮಾನೇ ಉತ್ತರ ಕೊಡಬೇಕು. ಇನ್ನು ಕಿಚ್ಚನ ಕಡೆಯಿಂದ ಬಂದಿರೋ ಎರಡನೇ ಗಿಫ್ಟ್ ಬಂದು BRB ಫಸ್ಟ್ ಲುಕ್ ಪೋಸ್ಟರ್ನಲ್ಲಿ ಸುದೀಪ್ ಅವರು ಸಖತ್ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಇದು ಅನೂಪ್ ಭಂಡಾರಿ ಅವರ ಡ್ರೀಮ್ ಪ್ರಾಜೆಕ್ಟ್ ಬೇರೆ. ತುಂಬ ಕಾದು ಮಾಡ್ತಿರೋಂಥ ಪ್ರಾಜೆಕ್ಟ್ ಇದು. ಮಾರ್ಕ್ ರಿಲೀಸ್ ಆದಮೇಲೆ ಈ ಸಿನಿಮಾದ ಶೂಟಿಂಗ್ ಮತ್ತೆ ಸ್ಟಾರ್ಟ್ ಆಗ್ಬೋದು. ಸೊ ಈ ಸಿನಿಮಾ ಬರೋದು ನೆಕ್ಸ್ಟ್ ಇಯರೇ. ಯು ಕ್ಯಾನ್ ಕಿಲ್ ಅ ರೆಬಲ್, ನಾಟ್ ಅ ರೆಬೆಲಿಯನ್ ಅನ್ನೋ ಕ್ಯಾಪ್ಷನ್ ಪೋಸ್ಟರ್ನಲ್ಲಿದೆ. ಪೋಸ್ಟರ್ ಆ್ಯನಿಮೇಟೆಡ್ ಆಗಿದೆ, HK ಏನು ಬಿಟ್ಕೊಟ್ಟಿಲ್ಲ. ಈ ಪ್ರಾಜೆಕ್ಟ್ ಬಗ್ಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಬಂದಮೇಲೆ ಸಿನಿಮಾದ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ಬೋದು, ನೋಡೋಣ. ಇನ್ನು 3ನೇ ಗಿಫ್ಟ್ ಬಂದು ಬಿಗ್ ಬಾಸ್ ಪ್ರೋಮೋ. ಇದೇ ಸೆಪ್ಟೆಂಬರ್ 28ರಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಸುದ್ದಿ ಇದೆ. ಸುದೀಪ್ ಅವರು ಈ ಸೀಸನ್ನಿಂದ ಹೋಸ್ಟ್ ಆಗಿ ಬರಲ್ಲ ಅಂತ ಹೇಳಿದ ತಮ್ಮ ನಿರ್ಧಾರವನ್ನು ಚೇಂಜ್ ಮಾಡಿಕೊಂಡು ಮತ್ತೆ ಹೋಸ್ಟ್ ಆಗಿ ಬಂದಿದ್ದಾರೆ. ಈ ಸೀಸನ್ನ ಪ್ರೋಮೋ ಮುಂಚಿನ ಥರನೇ ಸ್ಟೈಲಿಶ್ ಆಗಿದೆ, ರಿಚ್ ಆಗಿದೆ. ಸೊ ಬಿಗ್ ಬಾಸ್ ಫ್ಯಾನ್ಸ್ ಗೆಟ್ ರೆಡಿ. ಇವಿಷ್ಟು ಕಿಚ್ಚ ಸುದೀಪ್ ಅವ್ರ ಕಡೆಯಿಂದ ಫ್ಯಾನ್ಸ್ಗೆ ಸಿಕ್ಕಿರೋ ಅಂಥ ಗಿಫ್ಟ್ಗಳು. ಅವರ ಮುಂದಿನ ಎಲ್ಲ ಪ್ರಾಜೆಕ್ಟ್ಗಳಿಗೂ ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತಾ ನಮ್ಮ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.